झी मराठी, चर्चा ही होणारच. केली संस्थेचे कार्याध्यक्ष तथा पद्मश्री पुरस्कार विजेते डॉक्टर प्रभाकर कोरे यांच्या 79व्या वाढदिवसानिमित्त शनिवार तारीख 1 रोजी अंकली इथं वृक्षारोपण, भव्य रक्तदान शिबिर, पद्मश्री नागरी सत्कार, राष्ट्रीय जंगी निकाली कुस्ती स्पर्धा आणि संगीत महफिलीसह विविध कार्यक्रमांचं आयोजन करण्यात आलं आहे. वाढदिवस उत्सव समितीचे अध्यक्ष BR पाटील, कार्याध्यक्ष भरतेश बनवणे यांनी पत्रकार परिषदेत ही माहिती दिली आहे. चिदानंद बसप्रभू कोरे सहकारी साखर कारखाना, शिवशक्ती शुगर्स, हर्म डिस्टिलरी, डॉक्टर प्रभाकर कोरे सौहार्द सहकारी, इनामदार शुगर्स व केली संस्थांच्या संयुक्त विद्यमानं हे कार्यक्रम होत आहेत. केली हॉस्पिटलच्या सहकार्यानं 600हून अधिक रक्तदात्यांच्या सहभागातून रक्तदान शिबिर होणार आहे. सकाळी 11 वाजता अनुभव मंटप शिवालय इथं डॉक्टर कोरे यांचा नागरी सत्कार होईल. दुपारी 2 ते 6 या वेळेत श्रीमती शारदादेवी कोरे हायस्कूल मैदानावर पंजाबचा शेरा गुज्जर, पुष्पेंद्र मलिक, सिकंदर शेख, पृथ्वीराज पाटील, हर्षवर्धन सदगीर, उमेश मथुरा, प्रकाश बनकर, वंश बेनीवाल, नागराज बजडोनी, लक्षकुमार कादियान, शिवानंद दड्डी, सुनील कुमार कोटगोंड, शिवय्या पुजारी, सिद्धार्थ ढाका आणि कामेश पाटील, बसवराज हुदली यांच्या प्रमुख कुस्त्या होणार असल्याची माहिती कर्नाटक रत्न रतनकुमार मठपती यांनी दिली. सायंकाळी 7 वाजता पार्श्वगायक राजेश कृष्णन यांचा संगीत कार्यक्रम होणार आहे. अनुश्री सूत्रसंचालन करणार आहे. सोहळ्यात श्रीशैल जगद्गुरू डॉक्टर चन्नसिद्धराम, पंडिताचार्य शिवाचार्य महास्वामीजी, माजी मुख्यमंत्री जगदीश शेट्टर, प्रकाश हुक्केरी, लक्ष्मण सौदी, लक्ष्मी हेब्बाळकर, शशिकला जोल्ले, गणेश हुक्केरी, अमित कोरे हे कार्यक्रमास उपस्थित राहणार असल्याची माहिती दिली आहे. पत्रकार परिषदेला मल्लिकार्जुन कोरे, तात्यासाहेब काटे, अजित देसाई, महावीर मिरजी, चेतन पाटील, महावीर कात्राळे, मल्लप्पा म्हैसाळे, परसगोडा पाटील, भीमगौडा पाटील, अण्णा सुईंगळे, आरबी खांडगावे, SB उमराणी, महांतेश पाटील, संजय कोडचे, नागेश मजकूर, युवराज पाटील व सिद्धगोंडा मगदूम उपस्थित होते. सी मराठीसाठी इंगळीहून राजू कोळी. ಮೊದಲು ಮಾಧ್ಯಮದ ಮಿತ್ರರಿಗೆ ನಮಸ್ಕರಿಸಿ ಡಾಕ್ಟರ್ ಪ್ರಭಾಕರಣ್ಣ ಕೋರೆಯವರ ಹುಟ್ಟ ಹಬ್ಬದ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ, ಪ್ರಭಾಕರಣ್ಣ ಕೋರೆ ಬಳಗದ ಎಲ್ಲ ಅಭಿಮಾನಿ ಬಳಗದವರೇ, ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ಬರುವ 1ನೇ ತಾರೀಕು ರಾಷ್ಟ್ರಮಟ್ಟದ ಜಂಗಿ ನಿಕಾಲಿ ಕುಸ್ತಿ ಹಾಗೂ ಇದೇ ವರ್ಷ 26ನೇ ಇಸ್ವಿದಾಗ ಭಾರತದ ಕೇಂದ್ರ ಸರ್ಕಾರ ಪ್ರಭಾಕರಣ್ಣ ಕೋರೆಯವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಡು ಮಾಡಿದ್ದಾರೆ. ಅದರದ ಅಭಿನಂದನಾ ಸಮಾರಂಭ ಹಾಗೂ 79ನೇ ಹುಟ್ಟುಹಬ್ಬದ ಸಮಾರಂಭವನ್ನು ಕೂಡಿ ಈ ವರ್ಷ ಪ್ರತಿ ವರ್ಷದಂತೆ ಕಳೆದ 18 ವರ್ಷದಿಂದ ಆಚರಣೆ ಮಾಡ್ಕೊತ ಬಂದೆವು. ಈ ವರ್ಷ ಒಂದು ಸ್ವಲ್ಪ ವಿಜೃಂಭಣೆಯಿಂದ ಮಾಡೋಣ ಇಲ್ಲೆಲ್ಲ ಜನರ ಅಪೇಕ್ಷೆ ಆಗಿದೆ, ರೈತರ ಅಪೇಕ್ಷೆ ಆಗಿದೆ. ಅದರಂತೆ ಈ ವರ್ಷ ನಾವು ಕುಸ್ತಿ, ವನಮಹೋತ್ಸವ, ರಕ್ತದಾನ ಶಿಬಿರ 3 ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ. ಅದಕ್ಕೆ ಈ ಭಾಗದ ಜನರು ಸಾಕಷ್ಟು ಬಂದು ಅದರದ ಸಮಾರಂಭಕ್ಕೆ ಯಶಸ್ವಿಯಾಗುವ ಅನುವು ಮಾಡಿಕೊಡಬೇಕಂತೇಳಿ ವಿನಂತಿ ಮಾಡ್ತೀನಿ. ಮತ್ತು ಮಾಧ್ಯಮದ ಮಿತ್ರ ಈಗಾಗಲೇ ಪ್ರತಿ ವರ್ಷ ತಾವು ಮಾಡ್ಕೊತ ಬಂದೇರಿ. ನಿಮ್ಮದು ಪ್ರಚಾರ ಭಾಳ ಹೆಚ್ಚಾಗಬೇಕು. ಪ್ರತಿ ವರ್ಷದಕ್ಕಿಂತ ಈ ವರ್ಷ ಹೆಚ್ಚಿನ ಸಂಖ್ಯೆದಾಗ ಜನ ಕೂಡಬೇಕು. ಆ ಥರದ ಫಾಯ್ದೆ ಈ ಭಾಗದಾಗ ತೊಗೋಬೇಕಂತೇಳಿ ತಮ್ಮ ಕಡೆ ವಿನಂತಿ ಮಾಡ್ಕೊತೇನೆ. ಪ್ರಭಾಕರಣ್ಣ ಕೋರೆ ಅವರಿಗೆ ಭಾರತ ಸರ್ಕಾರ 3-4 ಕ್ಷೇತ್ರದಾಗ ಅವರು ಅತ್ಯಂತ ಅಭೂತಪೂರ್ವ ಸಾಧನೆ ಮಾಡಿದ್ದಾರೆ. ಒಂದು ಶಿಕ್ಷಣ, ಕೃಷಿ, ಆರೋಗ್ಯ, ಆರ್ಥಿಕ ಇವನ್ನೆಲ್ಲ ಗಮನ ಹರಿಸಿ ಎಂದೋ ಕೊಡಬೇಕಾಗಿತ್ತು ಪದ್ಮಶ್ರೀ ಎಂದು ಕೊಡಿದರು. ಭಾರತ ಸರ್ಕಾರಕ್ಕೆ ಭೀ ನಾವು ಅಭಿನಂದನಾ ಸಲ್ಲಿಸ್ತೇವೆ. ಅದೇ ರೀತಿ ತಾವು ಹೆಚ್ಚಿನ ಸಂಖ್ಯೆದಾಗ ಪ್ರಚಾರ ಮಾಡಿ ಸಾವುಕಾರ ಹೇಳ್ತಾರೆ ಗ್ರಾಮೀಣ ಹಳ್ಳಿಗಳು ಸುಧಾರಿಸ್ಬೇಕಂತ. ಯಾಕಪ್ಪ ಕುಸ್ತಿ ಕಾರ್ಯಕ್ರಮ ಎಂದೋ ಇದು ಗ್ರಾಮೀಣ ಕ್ರೀಡೆ, ಅದು ಬಂದಾಗಿತ್ತು. ಅದನ್ನು ಉಳಿಸ್ಕೋಬೇಕಂತೇಳಿ ಪ್ರತಿ ವರ್ಷ ದೊಡ್ಡ ಪ್ರಮಾಣದಾಗ ಈಗಾಗಲೇ 2-3-4 ವರ್ಷ ಆಯ್ತು ಇಲ್ಲಿ ಮಾಡೋಕ್ಕಿದೆವು. ಅದರ ಜೊತೆಗೆ ಸಾಯಂಕಾಲ ರಸಮಂಜರಿ ಕಾರ್ಯಕ್ರಮ ಸಹ ಆಯೋಜನೆ ಮಾಡಿದೆ. ರಸಮಂಜರಿ ಕಾರ್ಯಕ್ರಮಕ್ಕೆ ರಾಜೇಶ್ ಕೃಷ್ಣನ್ ಹಾಗೂ ಅನುಶ್ರೀ ಇಬ್ಬರು ಆಗಮಿಸ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯ ಪ್ರೇಕ್ಷಕರ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತೇಳಿ ಎಲ್ಲ ಮಾಧ್ಯಮದ ಮಿತ್ರರಿಗೂ ಹಾಗೂ ಎಲ್ಲ ನಮ್ಮ ಆಡಳಿತ ಮಂಡಳಿ ಸದಸ್ಯರಿಗೆ ನಮಸ್ಕಾರ ಹೇಳಿ ಧನ್ಯವಾದಗಳು. ಪೈಲ್ವಾನರಾದ ಇಂದಿನ ಒಬ್ಬ ಅತ್ಯುನ್ನತ ಸ್ಥಾನದಲ್ಲಿರ್ತಕ್ಕಂಥ ಶೇರಾ ಗುಜ್ಜರ್ ಸುಮಿತ್ ಅಂತವ್ರ ಹೆಸರು. 180 kg ದೇಹ ತೂಕ ಇರ್ತಿದ್ರು ಅವರು, 180 kg. ಅವ್ರ ಜೊತೆಗೆ 145 kg ಇರ್ತಕ್ಕಂಥ ಪುಷ್ಪೇಂದರ್ ಅಂತೇಳಿ ಒಬ್ಬರ ನೇವಿ ಆಫೀಸರ್ ಅವರು. ಅವ್ರ ಜೊತೆಗೆ 1ನೇ ನಂಬರ್ ಕುಸ್ತಿನ
ಹಾಗೆಯೇ ಸಿಕಂದರ್ ಶೇಖ್ ಅನ್ನೋರು ಕುಸ್ತಿನ ಹೋದ ವರ್ಷ ನಡೆಸಿತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ. ಅವ್ರ ಕುಸ್ತಿನ ಮಹಾರಾಷ್ಟ್ರ ಕೇಸರಿ ಪೃಥ್ವಿರಾಜ್ ಪಾಟೀಲ್ ಅನ್ನೋರ ಜೊತೆಗೆ ಈ ವರ್ಷ ಆಯೋಜನೆ ಮಾಡಲಾಗಿದೆ. ಹಾಗೆಯೇ ಡಬಲ್ ಮಹಾರಾಷ್ಟ್ರ ಕೇಸರಿ ಹರ್ಷದ್ ಸದ್ಗೀರ್ ಅವರ ಕುಸ್ತಿಯನ್ನು ಹಿಂದ್ ಕೇಸರಿ ಭಾರತ್ ಕೇಸರಿ ಉಮೇಶ್ ಮಥುರಾ ಅವ್ರ ಜೊತೆಗೆ ಇಲ್ಲಿ ನೇಮಿಸಲಾಗಿದೆ. ಹಾಗೆ ಇನ್ನೂ ಅದರ ಜೊತೆಗೇ 26 ಟೋಟಲ್ ಕುಸ್ತಿಗಳನ್ನು ಆಯೋಜನೆ ಮಾಡಲಾಗಿದೆ. ಹೋದ ವರ್ಷದಂತೆ ಈ ವರ್ಷವೂ ಈ ಕಾರ್ಯಕ್ರಮವನ್ನು ಎಲ್ಲರೂ ಸೇರಿ ಯಶಸ್ವಿ ಮಾಡೋಣ ಅಂಥೇಳಿ ನನ್ನ 2 ಮಾತಿಗೆ ವಿರಾಮ ಕೊಡ್ತೀನಿ. ಮತ್ತು ಏನಾದರೂ ಪ್ರಶ್ನೆಗಳಿದ್ದರೆ ನಮ್ಮ ನೆಚ್ಚಿನ ನಾಯಕರಾದಂಥ ಈ ಸಂಸ್ಥೆಯ ಗೌರವ ಕಾರ್ಯದರ್ಶಿಯಾದ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ 79ನೇ ಹುಟ್ಟುಹಬ್ಬ ಪ್ರಯುಕ್ತ ಚಿದಾನಂದ ಬಸವಗುರು ಕೋರೆ ಸಹಕಾರ ಸಕ್ಕರೆ ಕಾರ್ಖಾನೆ ನೇಮ ಚಿಕ್ಕೋಡಿ, ಶಿವಶಕ್ತಿ ಶುಗರ್ಸ್ ಹೆಡ್ಡಾಮ್ ಫರ್ಮ್ಸ್, ಬಿಸ್ಲೇರಿ ಹೆಡ್ಡಾಮ್, ಡಾಕ್ಟರ್ ಪ್ರಭಾಕರ್ ಕೋರೆ ಸಹೋದರ ಅಂಕ್ಲಿ, ನಾಮದಾರ್ ಶುಗರ್ಸ್ ಕುಂಬಿ ಹಾಗೂ ಅಗ್ರಿ ರಾಯವಾಡ್, ಚಿಕ್ಕೋಡಿ ಮತ್ತು ನಿಪ್ಪಾಣಿ ಹೆಡ್ಡಾಮ್ಗಳ ತಗ ಶಿವಮೊಗ್ಗದಲ್ಲಿ ಅಲ್ಲಿರುವ ಕ್ರೀಡೆ ಸಂಸ್ಥೆ ಸಂಸ್ಥೆಗಳು ಜನಶಕ್ತಿ ಫೌಂಡೇಶನ್ ಚಿಕ್ಕೋಡಿ ಹಾಗೂ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಮತ್ತು ಚಿಕ್ಕೋಡಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಅಂಕ್ಲಿ ಗ್ರಾಮದ ದಿನಾಂಕ 1/8/2026 ಸನ್ಮಾನ್ಯರ 79 ಹುಟ್ಟುಹಬ್ಬ ವಿವಿಧ ಜನಪರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ಈ ಅರ್ಥಪೂರ್ಣ ಮಾಡಲಾಗಿದೆ. ಇದರ 1/8/2026 ಸಮಯ ಮುಂಜಾನೆ 11 ಗಂಟೆಗೆ ಬೃಹತ್ ರಕ್ತದಾನ ಶಿಬಿರ ಹಾಗೂ ಪ್ರಭಾಕರ್ ಕೋರೆಯವರ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ ನಿಧಿ ಗೌರವಿಸಿದ್ದಕ್ಕಾಗಿ ಅಭಿನಂದನಾ ಮತ್ತು 79ನೇ ಹುಟ್ಟುಹಬ್ಬದ ಆಚರಣೆ ಸಮಿತಿಯ ಸಮಾರಂಭ ರಾಷ್ಟ್ರಮಟ್ಟ ಕುಸ್ತಿ ಪಂದ್ಯಾವಳಿಗಳನ್ನು ಏರ್ಪಡಿಸಲಾಗಿದೆ. ವನ ಮಹೋತ್ಸವ ಪರಿಸರ ಪ್ರೇಮಿಗಳಾದ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿಸಲು ಅಂಕ್ಲಿಯ ಸಸಿಯನ್ನು ನಟ್ಟು ವನ ಮಹೋತ್ಸವ ಆಚರಣೆ ಮೂಲಕ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗುವುದು. ರಕ್ತದಾನ ಶಿಬಿರದಲ್ಲಿ ಬಹಳಷ್ಟು ರೋಗಿಗಳು ಸಕಾಲಕ್ಕೆ ರಕ್ತ ಸಿಗದೆ ಹೋರಾಡುತ್ತಾರೆ. ಅಂತಹ ರೋಗಿಗಳಿಗೆ ಆಶ್ರಯವಾಗುವ ನಿಟ್ಟಿನಲ್ಲಿ ಕಳೆದ 19 ವರ್ಷಗಳಿಂದ ನಿರಂತರವಾಗಿ ಕೇಂದ್ರ ಸಂಸ್ಥೆಯ ಡಾಕ್ಟರ್ ಪ್ರಭಾಕರ್ ಕೋರೆಯವರ ಆಸ್ಪತ್ರೆ ಬೆಳಗಾವಿ ಮತ್ತು ಚಿಕ್ಕೋಡಿ ಸಹಯೋಗದಲ್ಲಿ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆಯವರ ಅಭಿಮಾನಿ ಬಳಗದಿಂದ ಪ್ರತಿ ವರ್ಷ 400ಕ್ಕೂ ಹೆಚ್ಚು ಅಭಿಮಾನಿಗಳು ರಕ್ತದಾನ ಮಾಡುತ್ತಿದ್ದಾರೆ. ಇದರಿಂದ ಬಡ ರೋಗಿಗಳಿಗೆ ತುಂಬ ಅನುಕೂಲವಾಗುತ್ತಿದೆ. ಈ ವರ್ಷವೂ ಕೂಡ 600 ಹೆಚ್ಚು ಅಭಿಮಾನಿಗಳ ರಕ್ತದಾನ ಮಾಡಲಿದ್ದಾರೆ. ಕೋರೆಯವರು ಮಾಡ್ತಕ್ಕಂಥ ಉದ್ದೇಶ ಏನಪ್ಪ ಅಂತ, ಕೋರೆಯವರು ಯಾವಾಗೋ ಬರ್ತ್ಡೇ ಮಾಡಿ ವಿಧ ಮಾಡುತ್ತೆ ಯಾವಾಗೋ ಬಯಸಲಿಲ್ಲ. ಆದರೆ ನಾವು ಕಮಿಟಿಯವರು 18 ವರ್ಷದಿಂದ ನಾವು ಮಾಡ್ಕೊಂಡು ಬಂದು ಸತತವಾಗಿ 18 ವರ್ಷ ಈ ವರ್ಷ ಸಹ ಅದ ಪ್ರಕಾರನ ಮಾಡಬೇಕಂತ ವಿಚಾರ ಮಾಡಿದಾಗ ಅವ್ರು ಹೇಳು ಯಾವುದಾರ ಕಾರ್ಯಕ್ರಮ ಮಾಡ್ಕೊಳ್ಳೋಂಗಿಲ್ಲ, ರೈತ ಪರವಾಗಿ ನಾನು ಕಾರ್ಯಕ್ರಮ ಮಾಡ್ಕೊತೀನಿ, ಬಟ್ ನೀವು ಯಾವುದೋ ರೈತರು ಯೂಸ್ ಆಗುವಂಥ ಕಾರ್ಯಕ್ರಮ ಮಾಡ್ತಾರೆ. ಲಾಸ್ಟ್ ಟೈಮ್ ಅಗ್ರಿಕಲ್ಚರ್ ಮಾಡಿದೆವು, ಸಾಕಷ್ಟಲ್ಲಿ ಬೇರೆ 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 ಇವೆಂಟ್ಸ್ ಮಾಡ್ಕೊಂಡು ಬಂದೆವು ಸಾಕಷ್ಟು. ಈ ಸಲನೂ ರಕ್ತದಾನ ಶಿಬಿರ ಮಾಡುವಂಥ ಎಲ್ಲರೂ ಕಮಿಟೀಸ್ ನಿರ್ಧಾರ ಮಾಡಿ ಇವತ್ತಿನ ದಿವಸ ಸಾಕಷ್ಟು ಪ್ರಯತ್ನ ಮಾಡಿ ಸಂಸ್ಥೆಯನ್ನು ಬೆಳೆಸಿದ್ದಾರೆ. ಇವತ್ತು ಅವರು ಪ್ರಭಾಕರ್ ಕೋರೆ ಮುಖ್ಯಮಂತ್ರಿ ಆಗೋದಾಯಿತು, ಸತತವಾಗಿ ಉತ್ತರ ಕರ್ನಾಟಕ ಮುಖ್ಯಮಂತ್ರಿ ಆಗೋದಾಯಿತು. ಆದರೆ ಅವರು ಶಿಕ್ಷಣ ಸಂಸ್ಥೆಯನ್ನು ಬೆಳೆಸಲಿಕ್ಕೆ ತ್ಯಾಗ ಮಾಡಿರು ಅಂತೇಳಿ ನಾನು ಇವತ್ತು ಹೇಳ್ತೇನೆ. ಯಾಕೆ ತ್ಯಾಗ ಮಾಡಪ್ಪ ಅಂತಂದರೆ ಶಿಕ್ಷಣ ಸಂಸ್ಥೆಯನ್ನು ಬೆಳೆಸಲಿಲ್ಲ ನಮ್ಮ ರೂರಲ್ ಏರಿಯಾದಾಗ ನಮ್ಮ ಹಳ್ಳಿಗಳು ಎಲ್ಲ ನಾವು ವಾಸ ಆಗ್ತಾ ಹೋದ ದೃಷ್ಟಿಯಿಂದ ಅವರ ರಾಜಕೀಯ ಹೋಗಲಿಲ್ಲ, ಜಾತ್ಯತೀತವಾಗಿ ಕೆಲಸ ಮಾಡ್ಕೊಂಡು ಬಂದರು. ಇವತ್ತು ಬೃಹತ್ವಾದಂಥ ಒಂದು ಶಿಕ್ಷಣ ಸಂಸ್ಥೆ ಇವತ್ತಿಗೆ ನಮ್ಮ ಮುಂದೆ ನಿಂತಿದೆ. ಅದೇ ಪರವಾಗಿ ಅವರ ಮಗನಾದ ಅಮಿತನ ಕೋರೆಯವರು ಸುಖ ಚನ್ನಸ್ಥಾನದಿಂದ ಅವರು ಮುಂದುವರ್ಸ್ಕೊಂಡು ಬಂದ್ದಾರೆ. ಹೊಂದಿವೆ ಈಗಾಗಲೇ ಕೋರೆಯವರು ಬರ್ತೇವೆ ನಾವು ವಿಭಜನೆ ಮಾಡಬೇಕು, ವರ್ಷದಿಂದ ನಾವು ಮಾಡ್ಬೇಕು ಹೇಳಿ ಅವರ ಕಮಿಟಿ ನಿರ್ಣಯ ಮಾಡೀವಿ. ವರ್ಷ ಇವೆಂಟ್ ಬರೀ ಕುಸ್ತಿ ಬಿಡುವ ನಮ್ಮ ಈ ಮಠಪತಿದವರು ಹೋದಾರೆ, ಇನ್ನೂರದ ಮುಂದಿನ ಎಲ್ಲ ಕಾರ್ಯಕ್ರಮನ ತಾವೆಲ್ಲ ಅವರವರು ಹೇಳ್ತಾರೆ. ಅದಕ್ಕೆ ನಾವು ಮತ್ತೊಮ್ಮೆ ಪ್ರಭಾಕರನ ಪದ್ಮಶ್ರೀ ಅವಾರ್ಡ್ ಸಿಗೋದಾಗಿ ಮತ್ತೊಮ್ಮೆ ಅವರಿಗೆ ಅತ್ಯಂತ ವಂದನೆ ಸಲ್ಲಿಸಿ ಈ 2 ಮಾತನ್ನು ನಾನು ಈಗ ಮುಗಿಸ್ತೇನೆ. ನಾವು ಇವತ್ತು ಒಂದು ನಮ್ಮ ಅಂಕ್ಲಿ ಗ್ರಾಮದಲ್ಲಿ ಸಾರ್ವಜನಿಕರಿಂದ ಒಂದು ದೊಡ್ಡ ಪ್ರಮಾಣದ ಅವರಿಗೆ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಿದ್ದೀವಿ. ಈಗಾಗಲೇ ಅಧ್ಯಕ್ಷರು ಉಪಾಧ್ಯಕ್ಷರು ಸ್ವಾಮಿಗಳು ಹೇಳಿದಂಗೆ ಕುಸ್ತಿ ಬಗ್ಗೆ ಅವರು ಹೇಳಿದ್ದಾರೆ.
ರಕ್ತದಾನ ಶಿಬಿರ ಬಗ್ಗೆ ಎಲ್ಲ ಕಾರ್ಯಕ್ರಮದ ಬಗ್ಗೆ ಹೇಳಿದ್ದಾರೆ. ಸಂಗೀತ ಕಾರ್ಯಕ್ರಮ ಅಂದ್ರೆ ಬಹುಭಾಷಾ ಖ್ಯಾತ ಹಿನ್ನೆಲೆ ಗಾಯಕರು ಹಾಗೂ ಜಿ ಕನ್ನಡ ವಾಹಿನಿ ತೀರ್ಪುಗಾರರಾದ ರಾಜೇಶ್ ಕೃಷ್ಣನ್ ಮತ್ತು ಅನುಶ್ರೀ ಬರ್ತಾ ಇದ್ದಾರೆ. ಈಗಾಗಲೇ ಮೊದಲನೇ ವರ್ಷ ವಿಜಯ್ ಪ್ರಕಾಶ್ ಬಂದಿದ್ದರು, 2ನೇ ವರ್ಷ ಹೇಮಂತ್ ಕುಮಾರ, ಈಗ 3ನೇ ವರ್ಷ ಇವರು ಬರ್ತಾ ಇದ್ದಾರೆ. ಅದನ್ನು ನೀವೆಲ್ಲರೂ ಆನಂದಿಸಬೇಕು. ಕಾರ್ಯಕ್ರಮ ಕುಸ್ತಿ ಆದ ಕೂಡಲೇ ಎದ್ದು ಹೋಗಬೇಡ್ರಿ, ಆ ಕಾರ್ಯಕ್ರಮ ನೋಡ್ರಿ, ಎಲ್ಲ ಕಾರ್ಯಕ್ರಮ ಸಕ್ಸಸ್ ಮಾಡಿರಿ ಅಂತ ಹೇಳಿ ನಮಸ್ಕಾರ.